ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ಆರೋಗ್ಯಕರ ಮತ್ತು ರುಚಿಯಾದ ದೋಸೆ ಮಾಡೋಣ. ಈ ದೋಸೆಗೆ ಹೆಸರು ಕಾಳು, ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ಬಳಸುತ್ತಿದ್ದೇವೆ. ಮೊದಲು ಇವನ್ನೆಲ್ಲ ಚೆನ್ನಾಗಿ ತೊಳೆದು ರಾತ್ರಿ ಪೂರ್ತಿ ಅಥವಾ ಕನಿಷ್ಠ 6 ಗಂಟೆ ನೆನೆಸಿಡಿ. ನೆನೆಸಿದ ನಂತರ ಈ ಮಿಶ್ರಣವನ್ನು ಮಿಕ್ಸಿಗೆ ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮೃದುವಾಗಿ ರುಬ್ಬಿ. ಹಿಟ್ಟು ತುಂಬ ಗಟ್ಟಿ ಆಗಬಾರದು, ಸ್ವಲ್ಪ ಮೃದುವಾಗಿರಲಿ. ಈಗ ನಮ್ಮ ದೋಸೆ ಹಿಟ್ಟು ಸಿದ್ಧವಾಗಿದೆ. ಈಗ ಬಿಸಿ ತವಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನಿಧಾನವಾಗಿ ಹಂಚಿ ಸ್ವಲ್ಪ ಎಣ್ಣೆ ಹಾಕಿ ದೋಸೆಯನ್ನು ಗರಿ ಗರಿ ಆಗುವವರೆಗೂ ಬೇಯಿಸಿ. ನೋಡಿದರೆ ತುಂಬ ಸುಂದರವಾದ ಗೋಲ್ಡನ್ ಬಣ್ಣ ಬರುತ್ತದೆ. ಇದಕ್ಕೆ ಜೊತೆಗೆ ರುಚಿಯಾದ ಚಟ್ನಿ ಮಾಡೋಣ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಹುರಿದ ಮೆಣಸಿನಕಾಯಿ, ಹುಣಸೆಹಣ್ಣು, ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ರುಬ್ಬಿ. ಈಗ ಬಿಸಿ ಬಿಸಿ ದೋಸೆ ಮತ್ತು ಚಟ್ನಿ ಸವಿಯಲು ಸಿದ್ಧವಾಗಿದೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.